ಈಗ ದೇವರುಗಳು ರೆಮಿಡೀಸ್ ಅಂತೆಲ್ಲ ಬಂದಾಗ ಆಕಾಶಿಕ್ ರೆಕಾರ್ಡ್ಸಲ್ಲೆಲ್ಲ ಹೇಗಿರುತ್ತೆ? ಹಾಂ, ಸೊ ಇವಾಗ ಕೆಲವೊಬ್ಬರಿಗೆ ನಾಗ ಸ್ಟ್ಯಾಚ್ಯೂ ಹತ್ರ ಹೋಗಬೇಕು, ಸಕ್ಕರೆ ಆಫರ್ ಮಾಡಬೇಕು ಅಂತ ಬರುತ್ತೆ. ಓಕೆ, ಕೆಲವರಿಗೆ ಜಸ್ಟ್ ಈ ಮಂತ್ರನ ಚಾಂಟ್ ಮಾಡಿ, ರಾಮ ರಕ್ಷ ಕವಚ ಚಾಂಟ್ ಮಾಡಿ, ಸ್ತೋತ್ರ ಹೇಳಿ ಅಂತ ಬರುತ್ತೆ. ಕೆಲವರು ಲೈಕ್ ನಾಟ್ ಎವ್ರಿ ಒನ್ ಇಸ್ ಅಂದರೆ ಕೀಪಿಂಗ್ ಇನ್ ಮೈಂಡ್ ಆಲ್ ರಿಲಿಜಿಯಸ್ ಬ್ಯಾಕ್ಗ್ರೌಂಡ್, ಅವ್ರಿಗೆ ಏನು ಬರಬೇಕೋ ಆ ಥರದ್ದು ಬರುತ್ತೆ. ಕೆಲವೊಬ್ಬರಿಗೆ ಇಟ್ಸ್ ನಾಟ್ ಇವನ್ ಅ ರೆಮಿಡಿ, ಇಟ್ ಕಮ್ಸ್ ಆಸ್ ಹೀಲಿಂಗ್ಸ್ ದಟ್ ಐ ಶುಡ್ ಡೂ ಫಾರ್ ದೆಮ್. ಅಂದರೆ ಇವಾಗ ಕೆಲವರು ಅವರಾಗ ಅವರೇ ಮಾಡೋಕ್ಕೆ ಶಕ್ತಿ ಇರಲ್ಲ. ಲೆಟ್ಸೆ ಯಾರೋ ಪೇಷಂಟಾಗಿ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ, ದೇ ಕ್ಯಾನ್ ಓನ್ಲಿ ಕನ್ಸೆಂಟ್, ಓಕೆ, ಬೆಡ್ ರಿಡನ್ ಆಗಿದ್ದಾರೆ, ಅವ್ರಿಗೆ ನಾನೇ ಹೀಲಿಂಗ್ಸ್ ಮಾಡ್ತೀನಿ. ಹೇಗೆ ಮಾಡ್ತೀರಿ? ನಾನು ಮೆಡಿಟೇಟಿವ್ ಸ್ಟೇಟಿಗೆ ಹೋಗಿ ಐ ಹೀಲ್, ಐ ಗೋ ಬ್ಯಾಕ್ ಟು ದ್ಯಾಟ್ ಇನ್ಸಿಡೆಂಟ್ ವಿಚ್ ಹ್ಯಾಸ್ ಅಟ್ರಾಕ್ಟೆಡ್ ದಿಸ್ ಇಶ್ಯೂ. ಯಾವುದೇ ಇಶ್ಯೂ ಇರ್ಬೋದು ಲೈಫಲ್ಲಿ, ಯಾವ ಇನ್ಸಿಡೆಂಟಿಂದ ಹಿಂಗಾಯಿತು ಅಂತ ನನಗೆ ಅದು ತೋರ್ಸತ್ತಲ್ವ, ಅದನ್ನು ನಾನು ಕಟ್ ಆಫ್ ಮಾಡ್ತೀನಿ, ಕ್ಷಮೆ ಕೇಳ್ತೀನಿ. ಈ ಥರ ಅವ್ರಿಗೆ ಗೊತ್ತಿರಲಿಲ್ಲ. ಹೋಪೋನೊಪ್ಪೋನೋ ಪ್ರೇಯರ್ ಅಂತ ನೀವು ಎಲ್ಲರೂ ಈ ನಡುವೆ ಕೇಳಿರ್ತೀರ. ಐ ಲವ್ ಯು, ಐ ಟ್ರಸ್ಟ್ ಯು, ಥ್ಯಾಂಕ್ ಯು, ಪ್ಲೀಸ್ ಫಾರ್ಗಿವ್ ಮೀ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. ಸೊ 4 phrases ನಾನು ಯೂಸ್ ಮಾಡ್ತೀನಿ ವೆನ್ ಐ ಆಮ್ ಹೀಲಿಂಗ್ ಪೀಪಲ್. ಐ ಥಿಂಕ್ ದಟ್ ವಾಸ್ ಓನ್ಲಿ ಇದು ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು ಅಂತ. ಏನಿದು? ಸೊ ನಾನು ತಿಳ್ಕೊಂಡಿದ್ದ ಪ್ರಕಾರ ಐ ಆಮ್ ಸಾರಿ ಅಂತ ಕೇಳೋದು ಏನಿದೆ, ಕ್ಷಮೆ ಕೇಳ್ತಿದ್ದೀವಿ. ಯಾಕಂದರೆ ನಮಗೆ ಗೊತ್ತಿಲ್ಲ ನಾವು ಏನು ಮಾಡಿದ್ದೀವಿ, ಈ ಜನ್ಮದಲ್ಲೇ ಇರ್ಬೋದು, ಹೋದ ಜನ್ಮದಲ್ಲೇ ಇರ್ಬೋದು, ಯಾವ ಜನ್ಮದಲ್ಲಿ ನಾವು ಏನು ಮಾಡಿದ್ದೀವಿ ಐ ಡೋಂಟ್ ನೋ, ಐ ಡೋಂಟ್ ರಿಮೆಂಬರ್, ಬಟ್ ಐ ಆಮ್ ಸಾರಿ ಅಂದರೆ ಒಂದೊಂದು ಸತಿ ನಮ್ಗೆ ಅದು ರಿಯಲೈಸೇಷನ್ ಆಗುತ್ತೆ, ಏನೋ ನಾನು ಮಾಡಿದ್ದೀನಿ ಅದಕ್ಕೆ ಈ ಥರ ಆಗಿದೆ ಅನ್ನೋ ಒಂದು ರಿಯಲೈಸೇಷನ್ ಆಗತ್ತೆ. ಆವಾಗ ವೆನ್ ವಿ ಆಸ್ಕ್ ಸಾರಿ, ನಮ್ಮನ್ನು ನಾವು ವಿ ಆರ್ ಬೀಯಿಂಗ್ ವಲ್ನರೇಬಲ್ ಆ್ಯಂಡ್ ಆಸ್ಕಿಂಗ್, ನನ್ನ ಕ್ಷಮಿಸ್ಬಿಡಪ್ಪ ದೇವರೇ, ನನಗೆ ಗೊತ್ತಿಲ್ಲ ನಾನು ಏನು ಮಾಡಿದೆ ಅಂತ. ದೆನ್ ಐ ಆಮ್ ಸಾರಿ ಆದಮೇಲೆ ಪ್ಲೀಸ್ ಫಾರ್ಗಿವ್ ಮೀ ಅಂದರೆ ನನ್ನ ಕ್ಷಮಿಸ್ಬಿಡು, ನಾನು ಮಾಡಿದ್ದೀನಿ ತಪ್ಪು, ತಿದ್ಕೊಳ್ಳೋಕ್ಕೆ ನಾವು ಅವಕಾಶ ಕೇಳ್ತೀವಿ, ರೈಟ್? ಸೊ ಎನಿ ಅಂದರೆ ಐ ಡೋಂಟ್ ನೋ ಇಫ್ ಇಟ್ಸ್ ಅಪ್ರಾಪ್ರಿಯೇಟ್ ಎಕ್ಸಾಂಪಲ್. ಈಗ ಖೈದಿಗಳಿಗೂ ನಾವು ಒಳ್ಳೆ ನೇಚರ್ ತೋರಿಸಿದ್ರೆ ನಮ್ಮ ಸೆಂಟೆನ್ಸ್ ಕಡಿಮೆ ಆಗುತ್ತೆ. ಹಾಗೇ ಇದನ್ನು ನೋಡ್ಬೋದು, ನಾವು ಒಳ್ಳೆ ನೇಚರ್ನ ತೋರಿಸಿ ಗುಡ್ ಕರ್ಮನ ಈಲ್ಡ್ ಮಾಡ್ತಾ ಹೋದರೆ ನಮ್ದು ಏನು ಶಿಕ್ಷೆ ಇರುತ್ತೆ ಕರ್ಮದಿಂದ ಅದು ರಿಡಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಕೇಳ್ಬೋದು ಪ್ಲೀಸ್ ಫಾರ್ಗಿವ್ ಮೀ ಅಂತ. ಜಾಸ್ತಿ ಡೊನೇಟ್ ಮಾಡಿ ಅಂತೀವಿ, ಏನಾದರೂ ಹೆಲ್ಪ್ ಮಾಡಿ ಅಂತೀವಿ, ಆವಾಗ ನಮ್ಮದು ಗುಡ್ ಕರ್ಮ ಜಾಸ್ತಿ ಆಗತ್ತೆ. ಸೈಂಟಿಫಿಕಲಿ ಆಲ್ಸೋ ಐ ವಿಲ್ ಟೆಲ್ ಯು ಸಮಥಿಂಗ್ ಆಫ್ಟರ್ ದಿಸ್ ಹೋಪೋನೊಪೋನೋ ಪ್ರೇಯರ್. ಸೊ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಲವ್ ಯು ಅಂದರೆ ಪ್ರೀತಿನ ನಾವು ಕೊಟ್ಟಷ್ಟು ನಮಗೆ ಒಳ್ಳೆಯದೇ ಆಗ್ತಾಯಿದೆ. ಲೈಕ್ ದ ಮೊಮೆಂಟ್ ವಿ ಗಿವ್ ಲವ್ ವಿ ಗೆಟ್ ಲವ್ ಬ್ಯಾಕ್. ಸೊ ವಿ ಆರ್ ಟೆಲ್ಲಿಂಗ್ ಐ ಲವ್ ಯು ಅಂತ. ಅದು ಸೆಲ್ಫ್ ಲವ್ ಕೂಡ ಇರ್ಬೋದು. ನಮಗೆ ನಾವು ಏನಾದರೂ ಹಾರ್ಮ್ ಮಾಡ್ಕೋತಾ ಇರ್ತೀವಿ, ಸೊ ಐ ಲವ್ ಯು ಅಂತ ನಮಗೂ ಹೇಳ್ಕೋಬೇಕು. ಅಲ್ಲಿ ಯಾರು ನಮ್ಮ ಎದುರುಗಡೆ ಇರ್ತಾರೋ ಅವ್ರಿಗೂ ನಾವು ಐ ಲವ್ ಯು ಹೇಳಿದ್ರೆ ಲವ್ ಹೀಲ್ಸ್ ಅಂತಾರಲ್ಲ, ಪ್ರೀತಿಯಿಂದ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಟೈಮ್ ಆಲ್ಸೋ ಹೀಲ್ಸ್. ಸೊ ಐ ಲವ್ ಯು ಅಂತ ಹೇಳೋದು ಈಸ್ ಎಕ್ಸಿಬಿಟಿಂಗ್ ಲವ್ ದೇರ್. ಆ್ಯಂಡ್ ಥ್ಯಾಂಕ್ ಯು ಯಾಕಂದರೆ ನನಗೆ ಫೈನಲಿ ಗೊತ್ತಾಗಿದೆ ಈ ಪ್ರೇಯರ್ ಹೇಳಬೇಕು ಅಥವಾ ಈ ವರ್ಡ್ಸ್ ಹೇಳಬೇಕು, ಥ್ಯಾಂಕ್ ಯು ಅಂತ. ನಾವು ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ ಅಲ್ಲಿ. ಸೊ ನಾವು ಎಷ್ಟು ಗ್ರೇಟ್ಫುಲ್ ಇರ್ತೀವಿ ಅಷ್ಟೇ ನಮಗೆ ಜಾಸ್ತಿ ಬರುತ್ತೆ. ನಮಗೆ ನೀರಿಗೆ ಥ್ಯಾಂಕ್ ಯು ಅಂತ ಹೇಳಿದ್ರೆ ಜಾಸ್ತಿ ನೀರು ಬರುತ್ತೆ. ನೀರಿಲ್ಲ ನಮಗೆ ಎಲ್ಲೂ ಕಾಣಿಸಲ್ಲ ನೀರು. ಸೊ ದ ಮೊಮೆಂಟ್ ವಿ ಎಕ್ಸ್ಪ್ರೆಸ್ ಗ್ರೇಟ್ಫುಲ್ನೆಸ್, ಥಿಂಗ್ಸ್ ಹ್ಯಾವ್ ಕಮ್ ಬ್ಯಾಕ್ ಟು ಅಸ್ ಮೋರ್ ಅಂತ ಅನಿಸುತ್ತೆ. ಅಬಂಡನ್ಸ್ ಮೈಂಡ್ಸೆಟ್ ಇಂದ ಬಂದರೆ ನಮಗೆ ಜಾಸ್ತಿ ಅಟ್ರಾಕ್ಷನ್ ಆಗತ್ತೆ ಸೇಮ್ ಥಿಂಗ್ಸ್. ಸೊ ನನ್ನ ಹತ್ರ 100 ರೂಪಾಯಿ ಇದ್ದರೆ 10 ರೂಪಾಯಿ ಡೊನೇಟ್ ಮಾಡಿ, ಅಪ್ಪ ನನ್ನ ಹತ್ರ 90 ರೂಪೀಸ್ ಇದೆ ಅಂತ ನಾವು ಹೇಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ಬ್ರೈನ್ನಲ್ಲಿ ಪಾಸಿಟಿವಿಟಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹೋಪನೋಪನು ಎಸತಿ ಹೇಳ್ಕೋಬೇಕು ಅಂದರೆ ಯಾರು ಹೇಳ್ಕೋಬೇಕು? ನಾನು ಹೀಲ್ ಮಾಡುವಾಗ ನಾನು ಹೇಳ್ತೀನಿ,
ನನ್ನ ಪೇಷಂಟ್ಸ್ಗೂ ಹೇಳ್ತೀನಿ ಇದನ್ನು ಮಾಡಿ ಅಂತ. ಸೊ ದ್ಯಾಟ್ ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಬೆನಿಫಿಟ್ ಸಿಗುತ್ತೆ. ಹೀಲರ್ ಆಗಿ ನಾನು ಅವ್ರ ಹಳೆ ಇನ್ಸಿಡೆಂಟಿಗೆ ಹೋಗಿ ನಾನು ಕಟ್ ಆಫ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನಗೆ ಅವರು ಅಷ್ಟಕ್ಕೆ ಎನರ್ಜಿ ಎಕ್ಸ್ಚೇಂಜ್ ಅಂತ ಪೇ ಮಾಡಿರ್ತಾರೆ. ಸೊ ನನ್ ಆಫ್ ದ ಹೀಲಿಂಗ್ಸ್ ವಿ ಶುಡ್ ಡೂ ವಿದೌಟ್ ಟೇಕಿಂಗ್ ಆ್ಯನ್ ಎನರ್ಜಿ ಎಕ್ಸ್ಚೇಂಜ್. ಎವ್ರಿಥಿಂಗ್ ಈಸ್ ಆ್ಯನ್ ಎನರ್ಜಿ ಅಂತ ಹೇಳ್ತಾರೆ. ಸೊ ಋಣ ಬರುತ್ತೆ. ಸೊ ನಾನು ಏನು ತೊಗೊಂಡಿರ್ತೀನಿ ಅದನ್ನು ನಾನು ಅಲ್ಲಿ ಹೇಳ್ತೀನಿ, ನನಗೆ ಈ ಇನ್ಸಿಡೆಂಟ್ನ ಹೀಲ್ ಮಾಡೋಕ್ಕೆ ದೇ ಹ್ಯಾವ್ ಆಫರ್ಡ್ ಮೀ ಇಷ್ಟು, ಪ್ಲೀಸ್ ಇದನ್ನು ಎಕ್ಸೆಪ್ಟ್ ಮಾಡ್ಕೊ ಅಂತ ನಾನೂ ಅವ್ರ ಪರವಾಗಿ ಫಾರ್ಗಿವ್ನೆಸ್ ಕೇಳ್ತೀನಿ, ಅವ್ರಿಗೂ ಅದನ್ನು ಮಾಡೋಕ್ಕೆ ಹೇಳ್ತೀನಿ. ಆ್ಯಂಡ್ ದೆನ್ ಐ ಗೋ ಬ್ಯಾಕ್ ಆ್ಯಂಡ್ ಕಟ್ ಆಫ್ ದಟ್ ಇನ್ಸಿಡೆಂಟ್. ಫ್ರೇಸಸ್ ಇರುತ್ತೆ, ವರ್ಸಸ್ ಇರುತ್ತೆ, ಮಂತ್ರಾಸ್ ಇರುತ್ತೆ ಚಾಂಟ್ ಮಾಡೋಕ್ಕೆ. ಅದೂ ನನಗೆ ಗೊತ್ತಾಗುತ್ತೆ ಒಬ್ಬರಿಗೆ ಏನು ಚಾಂಟ್ ಮಾಡಬೇಕು, ಏನು ಹೇಳಿದ್ರೆ ಇದು ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನನಗೆ ತೋರಿಸಿರುತ್ತೆ. ಅದನ್ನು ಮಾಡಿ ಹೀಲ್ ಮಾಡ್ತೀನಿ. ದೇ ಗೆಟ್ ಬ್ಯಾಕ್ ಟು ಮೀ ಒನ್ ಡೇ ಆರ್ ದಿ ಅದರ್. ಲೈಕ್ ಕೆಲವೊಬ್ಬರು 2 ಡೇಸಲ್ಲಿ ದೆಲ್ ಗೆಟ್ ಬ್ಯಾಕ್ ಟು ಮೀ, ಮ್ಯಾಜಿಕಲ್ ರಿಸಲ್ಟ್ಸ್ ಮ್ಯಾಮ್ ಏನು ಮಾಡಿದ್ರಿ ಅಂತ. ಕೆಲವೊಬ್ಬರು 6 ಮಂತ್ಸ್ ಒಳಗಡೆ ಬರ್ತಾರೆ, ಕೆಲವೊಬ್ಬರು 4 ವೀಕ್ಸ್ ಆದಮೇಲೆ ಬರ್ತಾರೆ. ಆವಾಗ ನಂಗೆ ತುಂಬ ಖುಷಿ ಆಗುತ್ತೆ. ಐ ವಿಲ್ ಟ್ರೈ ಆ್ಯಂಡ್ ಟೆಲ್ ಪೀಪಲ್ ದಟ್ ಇಟ್ ವರ್ಕ್ಸ್, ಲೈಕ್ ಯು ಹ್ಯಾವ್ ಟು ಬಿಲೀವ್ ಇಟ್ ವರ್ಕ್ಸ್ ಅಂತ. ಸೊ ಸೈಂಟಿಫಿಕ್ ಏನೋ ಒಂದು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ವೆನ್ ವಿ ಹೆಲ್ಪ್ ಸಮ್ ಒನ್, ಎದುರುಗಡೆ ಯಾರೋ ಒಬ್ಬರಿಗೆ ಯಾರೋ ಹೆಲ್ಪ್ ಮಾಡ್ತಿರೋದು ನೋಡಿದ್ರೆ ಆಕ್ಸಿಟೋಸಿನ್ ಬ್ರೈನಲ್ಲಿ ರಿಲೀಸ್ ಆಗುತ್ತೆ, ಹ್ಯಾಪಿ ಹಾರ್ಮೋನ್. ಸೊ ದ್ಯಾಟ್ ಈಸ್ ಆಲ್ಸೋ ವೆರಿ, ಯಾಕೆ ರಿಲೀಸ್ ಆಗ್ತಾ ಇದೆ ನಮಗೆ ಗೊತ್ತಿಲ್ಲ. ನಮಗೆ ಯಾವಾಗ್ಲೂ ಯಾಕೆ 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 ಅಂತ ಸೈಂಟಿಫಿಕ್ ಹುಡ್ಕೊಂಡು ಹೋಗೋಕ್ಕೆ ಇರುತ್ತೆ ಕ್ಯೂರಿಯಾಸಿಟಿ. ಇದ್ರದ್ದು ಸೈಂಟಿಫಿಕ್ ಬೇಸ್ ಏನಪ್ಪ, ನಾನು ಯಾಕೆ ಬಿಲೀವ್ ಮಾಡಲಿ, ಇದಕ್ಕೇನಾದರೂ ಎಕ್ಸ್ಪ್ಲನೇಷನ್ ಇದೆಯಾ, ನಾನು ಬಿಲೀವ್ ಮಾಡಲ್ಲ ಅಂತ. ಸೊ ಹೆಂಗೆ ಎಲೆಕ್ಟ್ರಿಸಿಟಿ ನಮಗೆ ಗೊತ್ತಾಗೋಕ್ಕಿಂತ ಮುಂಚೆಯಿಂದನೂ ಇದೆ, ನಮಗೆ ಗೊತ್ತಿರಲಿಲ್ಲ. ಸೊ ಕಂಡು ಹಿಡ್ದಾದ್ಮೇಲೆ ನಮ್ಗೆ ಗೊತ್ತಾಯಿತು ಇದೆ ಅಂತ. ಸೊ ಆ ಫೇಸ್ ಇದೆಯಲ್ಲ, ಅದೇ ಇದು ಈ ಸ್ಪಿರಿಚುವಲ್